ಜಗತ್ತಿಗೆ ಹೊಸ ದಾರಿ ತೋರಿಸುವ ನೀವು ಇಂದು ಹಾದಿ ತಪ್ಪಿದವರಂತೆ ನಿಂತಿದ್ದೀರಾ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಕುಂಭ ರಾಶಿಯವರೇ, ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ? ಕಳೆದ ಕೆಲವು ವರ್ಷಗಳಿಂದ ಜನ್ಮ ಶನಿಯ ಕಾಟದಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ದೇಹದಲ್ಲಿ ತ್ರಾಣವಿಲ್ಲದೆ ಬದುಕೇ ಬೇಡ ಎನ್ನುವ ಹಂತಕ್ಕೆ ಬಂದಿರಬಹುದು. ಆದರೆ ಸ್ನೇಹಿತರೇ, ಕತ್ತಲು ಸರಿದು ಬೆಳಕು ಹರಿಯುವ ಸಮಯ ಹತ್ತಿರ ಬಂದಿದೆ. 2026ನೇ ಇಸವಿ ನಿಮ್ಮ ಪಾಲಿಗೆ ಪುನರುತ್ಥಾನದ ವರ್ಷ. ನೀವು ಕಳೆದುಕೊಂಡಿದ್ದನ್ನು ಬಡ್ಡಿ ಸಮೇತ ವಾಪಸ್ ಪಡೆಯುವ ವರ್ಷವಿದು. ಶನಿ ಮಹಾತ್ಮನು ನಿಮ್ಮ ರಾಶಿಯನ್ನು ಬಿಟ್ಟು ಧನ ಸ್ಥಾನಕ್ಕೆ ಕಾಲಿಡುತ್ತಿದ್ದು ನಿಮ್ಮ ಜೇಬು ತುಂಬುವ ಯೋಗವನ್ನು ತರುತ್ತಿದ್ದಾನೆ. ಆದರೆ ಎಚ್ಚರ, ಹಣ ಬರುವ ರಭಸದಲ್ಲಿ ನೀವು ಮಾಡುವ ಆ ಒಂದು ಮಾತಿನ ತಪ್ಪು ಅಥವಾ ದುಡುಕುತನ ನಿಮಗೆ ಎಲ್ಲಿಲ್ಲದ ದೊಡ್ಡ ಸವಾಲು ಎದುರಾಗಬಹುದು. 2026ರಲ್ಲಿ ಕುಂಭ ರಾಶಿಯವರು ಎದುರಿಸಬೇಕಾದ ಆ ದೊಡ್ಡ ಸವಾಲು ಯಾವುದು? ನಿಮ್ಮ ನಾಲಿಗೆ ನಿಮಗೆ ಹೇಗೆ ಶತ್ರುವಾಗಲಿದೆ? ಅದಕ್ಕೆ ಪರಿಹಾರವೇನು? ಈ ವರ್ಷ ನಿಮಗೆ ಒಲಿಯಲಿರುವ ಗಜಕೇಸರಿ ಯೋಗದ ಫಲಗಳೇನು? ಎಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆತ್ಮೀಯ ಕುಂಭ ರಾಶಿಯವರೇ, ವೆಲ್ಕಮ್ ಬ್ಯಾಕ್ ಟು ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್. ಕುಂಭ ರಾಶಿಯವರ ಬದುಕಿನ ನೈಜ ಚಿತ್ರಣ ಮತ್ತು 2026ರ ಭವಿಷ್ಯವನ್ನು ವಾಸ್ತವಿಕವಾಗಿ ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವರ್ಷ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರವಾಗಲು ಮತ್ತು ಸಾಡೆಸಾತಿಯ ಪ್ರಭಾವ ತಗ್ಗಲು ಆಂಜನೇಯ ಸ್ವಾಮಿಯ ಅನುಗ್ರಹ ಅತ್ಯಂತ ಅವಶ್ಯಕ. ಹಾಗಾಗಿ ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಹನುಮತೆ ನಮಃ ಅಥವಾ ಜೈ ಬಜರಂಗಬಲಿ ಎಂದು ಬರೆಯಿರಿ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಕುಂಭ ರಾಶಿಯವರಿಗೆ 2026ರ ಭವಿಷ್ಯ ತಿಳಿಯುವ ಮುನ್ನ ಕುಂಭ ರಾಶಿಯವರಾದ ನೀವು ಯಾರು, ನಿಮ್ಮ ಮೂಲಭೂತ ಸ್ವಭಾವವೇನು ಮತ್ತು ಅದು 2026ರಲ್ಲಿ ನಿಮಗೆ ಹೇಗೆ ವರದಾನ ಅಥವಾ ಶಾಪವಾಗಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಕುಂಭ ರಾಶಿಯವರು ಶನಿ ಮಹಾತ್ಮನ ಪ್ರಭಾವಕ್ಕೆ ಒಳಪಟ್ಟವರು. ನಿಮ್ಮದು ಸ್ಥಿರ ಸ್ವಭಾವ ಮತ್ತು ವಾಯುತತ್ವದ ರಾಶಿ. ನಿಮ್ಮ ಅತಿದೊಡ್ಡ ಸಹಜ ಗುಣ ಎಂದರೆ ಮಾನವೀಯತೆ. ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ. ಎಷ್ಟೋ ಬಾರಿ ನಿಮ್ಮ ಕೈಯಲ್ಲಿ ಹಣ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಬೇರೆಯವರಿಗೆ ಸಹಾಯ ಮಾಡಿದ್ದೀರಿ. ಆದರೆ ಇಲ್ಲಿಯೇ ಇರುವುದು ನಿಮ್ಮ ದೌರ್ಬಲ್ಯ. 2026ರಲ್ಲಿ ಈ ಗುಣವನ್ನು ನೀವು ನಿಯಂತ್ರಿಸಬೇಕಿದೆ. ಏಕೆಂದರೆ ಕಳೆದ ವರ್ಷಗಳಲ್ಲಿ ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದ್ದೀರೋ ಅವರಿಂದಲೇ ನಿಮಗೆ ಕೆಟ್ಟದ್ದಾಗಿದೆ. ಈ ವರ್ಷ ನೀವು ಸ್ವಲ್ಪ ಕಠಿಣವಾಗಬೇಕಿದೆ. ನಿಮ್ಮ ಮತ್ತೊಂದು ಸಹಜ ಗುಣವೆಂದರೆ ಸ್ವಾಭಿಮಾನ ಮತ್ತು ಬುದ್ಧಿವಂತಿಕೆ. ನೀವು ಅದ್ಭುತವಾದ ಐಡಿಯಾಗಳನ್ನು ಹೊಂದಿದ್ದೀರಿ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸೋಮಾರಿತನ ಅಥವಾ ಅತಿಯಾದ ಆಲೋಚನೆ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಇದನ್ನು ನಾವು ಅಸಹಜ ಗುಣ ಎಂದು ಕರೆಯಬಹುದು. 2026ರಲ್ಲಿ ಶನಿಯ ಸಂಚಾರವು ನಿಮ್ಮನ್ನು ಸೋಮಾರಿತನದಿಂದ ಹೊರಬಂದು ಕೆಲಸ ಮಾಡುವಂತೆ ಒತ್ತಾಯಿಸಲಿದೆ. ಕುಂಭ ರಾಶಿಯವರು ಸಾಮಾನ್ಯವಾಗಿ ಭಾವನೆಗಳನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಒಳಗೆ ಅಳುತ್ತಾ ಹೊರಗೆ ನಗುವ ವ್ಯಕ್ತಿತ್ವ ನಿಮ್ಮದು. ಈ ಗುಣವು 2026ರಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಈ ವರ್ಷ ನಿಮ್ಮ ಮನಸ್ಸಿನ ಭಾರವನ್ನು ಆಪ್ತರ ಬಳಿ ಹಂಚಿಕೊಳ್ಳುವುದನ್ನು ಕಲಿಯಬೇಕು. ನೀವು ಬಹಳ ಬೇಗನೆ ಜನರನ್ನು ನಂಬುತ್ತೀರಿ, ಆದರೆ ಈ ವರ್ಷ ಆ ನಂಬಿಕೆಯನ್ನು ವ್ಯಾಪಾರದಲ್ಲಿ ಅಥವಾ ಸಂಬಂಧದಲ್ಲಿ ಇಡುವ ಮುನ್ನ 100 ಬಾರಿ ಯೋಚಿಸಬೇಕು. ನಿಮ್ಮ ಈ ನೈಜ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಂಡು ಮುನ್ನಡೆದರೆ 2026 ನಿಮ್ಮ ಪಾಲಿನ ಅತ್ಯುತ್ತಮ ವರ್ಷವಾಗುವುದರಲ್ಲಿ ಸಂಶಯವಿಲ್ಲ. ಈಗ ಈ ವರ್ಷ ಗ್ರಹಗಳ ಆಟ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಮಹಾತ್ಮನು ವರ್ಷದ ಆರಂಭದಲ್ಲಿ ಲಗ್ನದಲ್ಲಿಯೇ ಇರುತ್ತಾನೆ ಮತ್ತು ನಂತರ ಮೀನ ರಾಶಿಗೆ, ಅಂದರೆ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಸಾಡೆಸಾತಿಯ ಕೊನೆಯ ಹಂತದ ಆರಂಭವನ್ನು ಸೂಚಿಸುತ್ತದೆ. ಲಗ್ನದಲ್ಲಿ ಶನಿ ಇದ್ದಾಗ ನಿಮಗೆ ಮಾನಸಿಕ ಒತ್ತಡ, ತಲೆನೋವು ಮತ್ತು ಅತಿಯಾದ ಜವಾಬ್ದಾರಿ ಇತ್ತು. ಆದರೆ ಶನಿ 2ನೇ ಮನೆಗೆ ಹೋದಾಗ ನಿಮ್ಮ ಗಮನ ಪೂರ್ತಿಯಾಗಿ ಹಣ ಮತ್ತು ಕುಟುಂಬದ ಕಡೆಗೆ ತಿರುಗುತ್ತದೆ. ಹೌದು, ಇದು ಧನ ಸ್ಥಾನಕ್ಕೆ ಶನಿ ಬರುವ ಸಮಯ. ಕಷ್ಟಪಟ್ಟು ದುಡಿದ ಹಣ ಕೈ ಸೇರುವ ಯೋಗವಿದೆ. ಇನ್ನು ದೇವಗುರು ಗುರು ಬೃಹಸ್ಪತಿಯು ವರ್ಷದ ಮಧ್ಯಭಾಗದಲ್ಲಿ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಇದು ನಿಮಗೆ ಪಂಚಮ ಸ್ಥಾನ. ಪಂಚಮದಲ್ಲಿ ಗುರು ಬರುವುದು ಕುಂಭ ರಾಶಿಯವರಿಗೆ ರಾಜಯೋಗವಿದ್ದಂತೆ. ಇದು ಸಂತಾನ, ಪ್ರೀತಿ, ಶಿಕ್ಷಣ ಮತ್ತು ಪೂರ್ವ ಪುಣ್ಯದ ಸ್ಥಾನ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರಿಂದ ನಿಮ್ಮಲ್ಲಿ ಹೊಸ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಮೂಡಲಿದೆ. ರಾಹು ಮತ್ತು ಕೇತುಗಳ ಸಂಚಾರವೂ ಕೂಡ ನಿಮಗೆ ಮಿಶ್ರ ಫಲವನ್ನು ನೀಡಲಿದ್ದು ವಿದೇಶ ಯೋಗ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಪುಷ್ಟಿ ನೀಡಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026ರಲ್ಲಿ ಗ್ರಹಗಳು ನಿಮ್ಮನ್ನು ಕಲಿತು ಮುಂದುವರಿ ಎಂದು ಹೇಳುತ್ತಿವೆ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಗ್ರಹಗಳು ಬಡ್ಡಿ ಸಮೇತ ಸುಖವನ್ನು ನೀಡಲು ಸಜ್ಜಾಗಿವೆ. ಮೊದಲನೆಯದಾಗಿ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ. ಕುಂಭ ರಾಶಿಯ ಉದ್ಯೋಗಿಗಳಿಗೆ ಈ ವರ್ಷ ಒಂದು ಟರ್ನಿಂಗ್ ಪಾಯಿಂಟ್. ಇಲ್ಲಿಯವರೆಗೂ ಆಫೀಸಿನಲ್ಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿರಲಿಲ್ಲ. ನಿಮ್ಮ ಕ್ರೆಡಿಟ್ ಅನ್ನು ಬೇರೆಯವರು ತೆಗೆದುಕೊಂಡು ಹೋಗುತ್ತಿದ್ದರು. ಆದರೆ ಈ ವರ್ಷ ಹಾಗಿಲ್ಲ. ಶನಿ ದೇವನು ನ್ಯಾಯದ ದೇವರು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಸುದ್ದಿ ಕಾದಿದೆ. ಆದರೆ ಒಂದು ಎಚ್ಚರಿಕೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಅನಗತ್ಯ ವಾದವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಅಸಹಜ ಗುಣವಾದ ಸಿಟ್ಟು ಅಥವಾ ನೇರ ಮಾತು ಕಚೇರಿಯಲ್ಲಿ ಶತ್ರುಗಳನ್ನು ಸೃಷ್ಟಿಸಬಹುದು. ಕೆಲಸದಲ್ಲಿ ಮೌನವಾಗಿರಿ, ನಿಮ್ಮ ಕೆಲಸವೇ ಮಾತನಾಡಲಿ. ಕುಂಭ ರಾಶಿಯವರೇ, 2026 ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ತರಲಿದೆ. ಕಳೆದ ವರ್ಷವಿದ್ದ ಅನಿಶ್ಚಿತತೆ, ಕೆಲಸ ಹೋಗುವ ಭಯ ಈ ವರ್ಷ ಇರುವುದಿಲ್ಲ.
ನೀವು IT, ವಿಜ್ಞಾನ, ಸಂಶೋಧನೆ, ಎಂಜಿನಿಯರಿಂಗ್ ಅಥವಾ ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ 2026 ನಿಮಗೆ ಅದ್ಭುತ ವರ್ಷ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳಿಗೆ ಮನ್ನಣೆ ಸಿಗಲಿದೆ. ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ನೀವು ಕೆಲಸದಲ್ಲಿ ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಹಣ ಗಳಿಸುತ್ತೀರಿ. ಇಲ್ಲಿ ಶಾರ್ಟ್ಕಟ್ ನಡೆಯುವುದಿಲ್ಲ. ಮೇಲಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡುತ್ತಾರೆ. ಅದನ್ನು ಭಾರ ಎಂದು ಭಾವಿಸದೆ ಸವಾಲಾಗಿ ಸ್ವೀಕರಿಸಿ. ಸಹೋದ್ಯೋಗಿಗಳ ಜೊತೆ ಅನಗತ್ಯ ಹರಟೆ ಹೊಡೆಯುವುದನ್ನು ಕಡಿಮೆ ಮಾಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಕೊಡಿ. ಇನ್ನು ನಿರುದ್ಯೋಗಿಗಳ ವಿಚಾರಕ್ಕೆ ಬಂದರೆ, ಬಹಳ ವರ್ಷಗಳಿಂದ ಕೆಲಸ ಹುಡುಕಿ ಹತಾಶರಾಗಿರುವ ಕುಂಭ ರಾಶಿಯ ಯುವಕ ಯುವತಿಯರಿಗೆ 2026 ಹೊಸ ಅವಕಾಶಗಳನ್ನು ತರಲಿದೆ. ವಿಶೇಷವಾಗಿ ಮಾರ್ಚ್ ನಂತರದ ಸಮಯದಲ್ಲಿ ಉತ್ತಮ ಉದ್ಯೋಗಾವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ. 2026ರಲ್ಲಿ ನಿಮಗೆ ತಾಂತ್ರಿಕ ಕ್ಷೇತ್ರಗಳಲ್ಲಿ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಸಿಗುವ ಪ್ರಬಲ ಯೋಗವಿದೆ. ಇಂಟರ್ವ್ಯೂಗೆ ಹೋಗುವಾಗ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸುವುದು ಶ್ರೇಯಸ್ಕರ. ಆರಂಭದಲ್ಲಿ ಸಂಬಳ ಕಡಿಮೆ ಅನಿಸಬಹುದು ಅಥವಾ ಕೆಲಸದ ಜಾಗ ಮನೆಯಿಂದ ದೂರವಿರಬಹುದು. ಆದರೆ ದಯವಿಟ್ಟು ಅವಕಾಶವನ್ನು ಬಿಡಬೇಡಿ. ಈ ವರ್ಷ ಸಿಗುವ ಕೆಲಸ ನಿಮ್ಮ ಭವಿಷ್ಯದ ಬುನಾದಿಯಾಗಲಿದೆ. ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೀರೋ ಅವರಿಗೆ ಗುರುವಿನ ಅನುಗ್ರಹದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ನೆನಪಿಡಿ, ಕುಂಭರಾಶಿಯವರು ಅದೃಷ್ಟಕ್ಕಿಂತ ಹೆಚ್ಚಾಗಿ ಪ್ರಯತ್ನವನ್ನು ನಂಬಬೇಕು. ಕೇವಲ ದೇವರ ಮೇಲೆ ಭಾರ ಹಾಕಿ ಕೂತರೆ ಆಗುವುದಿಲ್ಲ. ಶನಿ ಶ್ರಮವನ್ನು ಕೆಡುತ್ತಾನೆ. IT, ಬ್ಯಾಂಕಿಂಗ್ ಮತ್ತು ಟೆಕ್ನಿಕಲ್ ಕ್ಷೇತ್ರದಲ್ಲಿ ಇರುವವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಒಲಿದು ಬರಲಿವೆ. ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯ. ಈಗ ಬಹಳ ಮುಖ್ಯವಾದ ವಿಚಾರ, ಹಣಕಾಸು. ಕುಂಭ ರಾಶಿಯವರ ಅತಿದೊಡ್ಡ ತಲೆನೋವೇ ಸಾಲ. ಸಾಲ ಮಾಡಿ ತುಪ್ಪ ತಿನ್ನು ಎನ್ನುವ ಜಾಯಮಾನ ನಿಮ್ಮದಲ್ಲದಿದ್ದರೂ ಕುಟುಂಬದ ಜವಾಬ್ದಾರಿ ಅಥವಾ ಅನಿವಾರ್ಯ ಪರಿಸ್ಥಿತಿ ನಿಮ್ಮನ್ನು ಸಾಲದ ಸುಳಿಗೆ ಸಿಲುಕಿಸಿರುತ್ತದೆ. 2026ರಲ್ಲಿ ಶನಿ ಎರಡನೇ ಮನೆಗೆ ಧನ ಸ್ಥಾನ ಬರುವುದರಿಂದ ನಿಮ್ಮ ಆರ್ಥಿಕ ಶಿಸ್ತು ಹೆಚ್ಚಾಗಲಿದೆ. ಈ ವರ್ಷ ಹಣ ಬರುತ್ತದೆ, ಆದರೆ ಅದು ಸುಲಭವಾಗಿ ಬರುವುದಿಲ್ಲ. ಕಠಿಣ ಪರಿಶ್ರಮದಿಂದ ಬರುತ್ತದೆ. ಬಂದ ಹಣವನ್ನು ಉಳಿತಾಯ ಮಾಡುವ ಬುದ್ಧಿ ನಿಮಗೆ ಬರುತ್ತದೆ. ನಿಮ್ಮ ಸಹಜ ಗುಣವಾದ ದಾನ ಮಾಡುವ ಬುದ್ಧಿಯನ್ನು ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಬೇರೆಯವರಿಗೆ ಜಾಮೀನು ನಿಲ್ಲುವುದು, ಕೈಗಡ ಸಾಲ ಕೊಡುವುದನ್ನು ದಯವಿಟ್ಟು ಮಾಡಬೇಡಿ. ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ಈ ವರ್ಷ ಮಧ್ಯಮವಾಗಿದೆ. ಅಂದರೆ ನೀವು ಬೆವರು ಸುರಿಸಿ ಪ್ರಯತ್ನಿಸಿದರೆ ಮಾತ್ರ ಹಳೆಯ ಬಾಕಿ ವಸೂಲಾಗುತ್ತದೆ. ಹಣ ಸಂಪಾದನೆಯ ಮಾರ್ಗಗಳು ಹೆಚ್ಚಾಗಲಿವೆ. ಒಂದೇ ಆದಾಯದ ಮೂಲವನ್ನು ನೆಚ್ಚಿಕೊಳ್ಳದೆ ಸೈಡ್ ಬಿಸಿನೆಸ್ ಅಥವಾ ಪ್ಯಾಸಿವ್ ಇನ್ಕಮ್ ಮೂಲಕ ಹಣ ಗಳಿಸುವ ಯೋಚನೆ ಮಾಡುತ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ದೀರ್ಘಕಾಲೀನ ಹೂಡಿಕೆಗೆ ಒತ್ತು ಕೊಡಿ. ಇಂಟ್ರಾಡೇ ಅಥವಾ ಜೂಜಾಟದಲ್ಲಿ ಹಣ ಕಳೆದುಕೊಳ್ಳುವ ಯೋಗವಿದೆ. ಎಚ್ಚರ, ಸಾಲಬಾಧೆ ತೀರಿಸಲು ನೀವು ಆಸ್ತಿ ಮಾರಾಟ ಮಾಡುವ ಯೋಚನೆಯಲ್ಲಿದ್ದರೆ ವರ್ಷದ ಮಧ್ಯಭಾಗದಲ್ಲಿ ಅದಕ್ಕೆ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ 2026 ನಿಮ್ಮನ್ನು ಸಾಲ ಮುಕ್ತರನ್ನಾಗಿ ಮಾಡದಿದ್ದರೂ ಸಾಲದ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ವ್ಯಾಪಾರಿಗಳಿಗೆ ಈ ವರ್ಷ ಮಿಶ್ರ ಫಲ. ಕುಂಭ ರಾಶಿಯ ವ್ಯಾಪಾರಿಗಳು ಸಾಮಾನ್ಯವಾಗಿ ಬಹಳ ಹೊಸತನವನ್ನು ಬಯಸುತ್ತಾರೆ. ಆದರೆ ಕಳೆದ ವರ್ಷಗಳಲ್ಲಿ ತಪ್ಪು ನಿರ್ಧಾರಗಳಿಂದ ನಷ್ಟ ಅನುಭವಿಸಿದ್ದೀರಿ. 2026ರಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಪಾರ್ಟ್ನರ್ ನಿಮ್ಮ ನೇರ ಮಾತಿನಿಂದ ಬೇಸರಗೊಂಡು ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತದೆ. ಕಬ್ಬಿಣ, ಸಿಮೆಂಟ್, ಕನ್ಸ್ಟ್ರಕ್ಷನ್, ಆಯಿಲ್ ಮತ್ತು ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಮಾಡುವವರಿಗೆ ಶನಿಯ ಕೃಪೆಯಿಂದ ಅದ್ಭುತವಾದ ಲಾಭ ಕಾದಿದೆ. ಹೋಟೆಲ್ ಉದ್ಯಮ ಮತ್ತು ಜವಳಿ ವ್ಯಾಪಾರಿಗಳಿಗೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಮಂದಗತಿ ಇದ್ದರು. ದೀಪಾವಳಿ ಸಮಯಕ್ಕೆ ಭರ್ಜರಿ ವ್ಯಾಪಾರ ನಡೆಯಲಿದೆ. ಹೊಸ ಬ್ರಾಂಚ್ ತೆರೆಯುವ ಅಥವಾ ಬಿಸಿನೆಸ್ ವಿಸ್ತರಣೆ ಮಾಡುವ ಯೋಚನೆ ಇದ್ದರೆ ನಿಮ್ಮ ಹತ್ತಿರದ ನುರಿತ ಜ್ಯೋತಿಷಿಗಳ ಸಲಹೆ ಪಡೆದು ಮುನ್ನಡೆಯಿರಿ. ಗ್ರಾಹಕರ ಜೊತೆಗಿನ ನಿಮ್ಮ ಸಂಬಂಧವೇ ನಿಮ್ಮ ಬಂಡವಾಳ ಎಂಬುದನ್ನು ಮರೆಯಬೇಡಿ. ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ, ಸಾಡೆ ಸಾತಿಯ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಇರುವುದು ಸಹಜ. ಆದರೆ 2026ರಲ್ಲಿ ಗುರು ಬಲ ಬರುವುದರಿಂದ ಮನೆಯ ವಾತಾವರಣ ಶಾಂತವಾಗಲಿದೆ. ಗಂಡ ಹೆಂಡತಿಯ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಅನ್ಯೋನ್ಯತೆ ಮೂಡಲಿದೆ. ಡೈವರ್ಸ್ ಕೇಸ್ ಅಥವಾ ಕೋರ್ಟ್ ಮೆಟ್ಟಿಲೇರಿರುವ ದಂಪತಿಗಳಿಗೆ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳಿವೆ. ಆದರೂ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಶನಿ ಎರಡನೇ ಮನೆಯಲ್ಲಿದ್ದಾಗ ಮಾತು ಒರಟಾಗುವ ಸಾಧ್ಯತೆ ಇರುತ್ತದೆ. ಅದು ಸಂಬಂಧವನ್ನು ಹಾಳು ಮಾಡಬಹುದು. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ಮೇ ತಿಂಗಳ ನಂತರ ಗುರುಬಲ ಬರುವುದರಿಂದ ಮನಮೆಚ್ಚಿದ ಸಂಗಾತಿಯೊಂದಿಗೆ ಮದುವೆ ನಿಶ್ಚಯವಾಗುವ ಯೋಗವಿದೆ. ಪ್ರೀತಿ ಪ್ರೇಮದಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ಆದರೆ ಪ್ರೇಮಿಗಳು ಒಬ್ಬರನ್ನೊಬ್ಬರು ಅನುಮಾನಿಸುವುದನ್ನು ಬಿಡಬೇಕು. ನಿಮ್ಮ ಸಹಜ ಗುಣವಾದ ಸ್ವಾತಂತ್ರ್ಯಪ್ರಿಯತೆ ಸಂಗಾತಿಗೆ ನಿರ್ಲಕ್ಷ್ಯ ಎಂದು ಅನ್ನಿಸಬಹುದು. ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಗುರು ಪಂಚಮ ಸ್ಥಾನಕ್ಕೆ ಬರುವುದರಿಂದ ತೊಟ್ಟಿಲು ತೂಗುವ ಭಾಗ್ಯ ಸಿದ್ಧವಾಗಿದೆ. ಮನೆಯಲ್ಲಿ ಮಗುವಿನ ಅಳು ಕೇಳಿಸಲಿದೆ. ಶುಭ ಕಾರ್ಯಗಳು, ನಾಮಕರಣ, ಮುಂಜಿ ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳು 2026ರಲ್ಲಿ ನೆರವೇರಲಿವೆ. ವಿದ್ಯಾರ್ಥಿಗಳಿಗೆ 2026 ಒಂದು ಸವಾಲಿನ ಮತ್ತು ಪ್ರತಿಫಲದ ವರ್ಷ. ಕುಂಭ ರಾಶಿಯ ವಿದ್ಯಾರ್ಥಿಗಳು ಬುದ್ಧಿವಂತರು, ಆದರೆ ಏಕಾಗ್ರತೆಯ ಕೊರತೆ ಇರುತ್ತದೆ. ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ವ್ಯಾಮೋಹದಿಂದ ಹೊರಬಂದರೆ ಮಾತ್ರ ಈ ವರ್ಷ ನೀವು ಸಾಧನೆ ಮಾಡಲು ಸಾಧ್ಯ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವವರಿಗೆ
ವೀಸಾ ಪ್ರಕ್ರಿಯೆಯಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಟೆಕ್ನಿಕಲ್, ರಿಸರ್ಚ್ ಮತ್ತು ಮೆಡಿಕಲ್ ಫೀಲ್ಡ್ನಲ್ಲಿರುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲಿದ್ದಾರೆ. ವಿಶಿಷ್ಟ ಸ್ಕಿಲ್ಗಳನ್ನು ಕಲಿಯುವ ಯೋಗವಿದೆ. ಉದಾಹರಣೆಗೆ, ಹೊಸ ಭಾಷೆ ಕಲಿಯುವುದು, ಕೋಡಿಂಗ್ ಅಥವಾ ಆರ್ಟ್ಸ್ ಸಂಬಂಧಿತ ಕೋರ್ಸ್ಗಳನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ಉದ್ಯೋಗಕ್ಕೆ ಅನುಕೂಲವಾಗಲಿದೆ. ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅವರ ಸಂಘದೋಷದ ಬಗ್ಗೆ ನಿಗಾ ಇರಲಿ. ಸ್ವಂತ ಮನೆ ಕಟ್ಟುವ ಕನಸು ಕುಂಭ ರಾಶಿಯವರಲ್ಲಿ ಬಹಳ ವರ್ಷಗಳಿಂದ ಇದೆ. 2026ರಲ್ಲಿ ಆ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ. ಸೈಟ್ ತೆಗೆದುಕೊಳ್ಳುವ ಅಥವಾ ಫ್ಲಾಟ್ ಬುಕ್ ಮಾಡುವ ಯೋಗವಿದೆ. ಆದರೆ ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಅದು ಬಗೆಹರಿಯಲು ಇನ್ನೂ ಸ್ವಲ್ಪ ಸಮಯ ಬೇಕಾಗಬಹುದು. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯ ಸಿಗುವ ಸಾಧ್ಯತೆ ಇದೆ, ಆದರೆ ಅದು ದೀರ್ಘಕಾಲದ ಹೋರಾಟದ ನಂತರ. ವಕೀಲರ ಸಲಹೆ ಇಲ್ಲದೆ ಯಾವುದೇ ಲೀಗಲ್ ಪೇಪರ್ಗೆ ಸಹಿ ಹಾಕಬೇಡಿ. ವಾಹನ ಯೋಗದ ಬಗ್ಗೆ ಹೇಳುವುದಾದರೆ, ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ಬೈಕ್ ಖರೀದಿಸುವ ಯೋಗ ವರ್ಷದ ದ್ವಿತೀಯಾರ್ಧದಲ್ಲಿ ಪ್ರಬಲವಾಗಿದೆ. ಆದರೆ ಸೆಕೆಂಡ್ ಹ್ಯಾಂಡ್ ವಾಹನ ತೆಗೆದುಕೊಳ್ಳುವಾಗ ಚೆಕ್ ಮಾಡಿಸಿಯೇ ಮುಂದುವರಿಯಿರಿ. ಗೃಹಿಣಿಯರಿಗೆ ಈ ವರ್ಷ ಒಡವೆ ಖರೀದಿಸುವ ಯೋಗವಿದೆ. ಚಿನ್ನದ ಮೇಲಿನ ಹೂಡಿಕೆ ನಿಮಗೆ ಭವಿಷ್ಯದಲ್ಲಿ ಆಪದ್ಬಾಂಧವನಾಗಲಿದೆ. ಆರೋಗ್ಯವೇ ಭಾಗ್ಯ. 2026ರಲ್ಲಿ ಕುಂಭರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ಸಾಡೆ ಸಾತಿಯ ಕೊನೆಯ ಹಂತವಾಗಿದ್ದರಿಂದ ಕಾಲು ನೋವು, ಮಂಡಿ ನೋವು ಅಥವಾ ನರಗಳ ದೌರ್ಬಲ್ಯ ಕಾಡುವ ಸಾಧ್ಯತೆ ಇದೆ. ಮಾನಸಿಕವಾಗಿ ಆತಂಕ ಮತ್ತು ನಿದ್ರಾಹೀನತೆ ಉಂಟಾಗಬಹುದು. ಇದಕ್ಕೆ ಉತ್ತಮ ಪರಿಹಾರವೆಂದರೆ ಯೋಗ ಮತ್ತು ಪ್ರಾಣಾಯಾಮ. ತಂದೆ ತಾಯಿಗಳ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ವಯೋವೃದ್ಧರು ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ. ಕಾಶಿ, ರಾಮೇಶ್ವರನ್ ಅಥವಾ ಹತ್ತಿರದ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಸ್ನೇಹಿತರೆ, ವಿಡಿಯೋ ಮುಗಿಸುವುದಕ್ಕಿಂತ ಮುಂಚೆ ನಾನು ಮಾತಿತ್ತಂತೆ 2026ರಲ್ಲಿ ನೀವು ಎದುರಿಸಬೇಕಾದ ಒಂದು ಕಠಿಣ ಸವಾಲು ಮತ್ತು ಅದಕ್ಕೆ ಪರಿಹಾರವನ್ನು ಹೇಳಲೇಬೇಕು. ಸವಾಲು ಏನೆಂದರೆ, ಶನಿ ದೇವನು ವಾಕ್ಸ್ಥಾನಕ್ಕೆ 2ನೇ ಮನೆ ಬರುವುದರಿಂದ ನಿಮ್ಮ ಮಾತು ನಿಮಗೆ ಶತ್ರುವಾಗಬಹುದು. ವಾಕ್ಸ್ಥಾನ ಮತ್ತು ಕುಟುಂಬ ಸ್ಥಾನ, ಅಲ್ಲಿ ಶನಿ ಕೂತಾಗ ನಿಮ್ಮ ಮಾತು ಕಠೋರವಾಗುತ್ತದೆ. ನಿಮಗೆ ಗೊತ್ತಿಲ್ಲದಂತೆಯೇ ನೀವು ಆಡುವ ಮಾತುಗಳು ಕುಟುಂಬದ ಸದಸ್ಯರನ್ನು, ವಿಶೇಷವಾಗಿ ನಿಮ್ಮ ಸಂಗಾತಿ ಅಥವಾ ತಂದೆ ತಾಯಿಯನ್ನು ತುಂಬಾ ನೋಯಿಸುತ್ತವೆ. ನಾನು ಒಳ್ಳೆಯದಕ್ಕೆ ಹೇಳಿದ್ದು ಎಂದು ನೀವು ಸಮರ್ಥಿಸಿಕೊಳ್ಳಬಹುದು, ಆದರೆ ಕೇಳುವವರಿಗೆ ಅದು ಅಹಂಕಾರದಂತೆ ಕಾಣುತ್ತದೆ. ಇದರಿಂದ ಕುಟುಂಬ ಒಡೆಯುವ ಅಥವಾ ನೀವು ಒಂಟಿಯಾಗುವ ಪರಿಸ್ಥಿತಿ ಬರಬಹುದು ಮತ್ತು ಈ ಕಾರಣದಿಂದ ಹಠಾತ್ ಧನ ಹಾನಿ ಎದುರಾಗಬಹುದು. ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ಆಗುವ ಸಂದರ್ಭಗಳು ಬರಬಹುದು. ಈ ಸಮಸ್ಯೆಗೆ ಸುಲಭ ಪರಿಹಾರವೂ ಇದೆ. ಇದನ್ನು ತಪ್ಪದೆ ಪಾಲಿಸಿ. ಕೋಪ ಬಂದಾಗ ಅಥವಾ ವಾದ ನಡೆಯುವಾಗ ಆದಷ್ಟು ಮೌನವಾಗಿರಿ. ಪ್ರತಿಕ್ರಿಯಿಸುವ ಮುನ್ನ ಯೋಚಿಸಿ. ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲೀಸಾವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಶನಿವಾರದಂದು ಬಡವರಿಗೆ ಅಥವಾ ವಿಕಲಚೇತನರಿಗೆ ಅನ್ನದಾನ ಮಾಡಿ. ಕಾಗೆಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡುವುದರಿಂದ ನಿಮ್ಮ ಕರ್ಮದ ಫಲಗಳು ಕರಗುತ್ತವೆ. 2026 ಕುಂಭ ರಾಶಿಯವರಿಗೆ ಒಂದು ಅದ್ಭುತವಾದ ವರ್ಷವಾಗಲಿದೆ. ಕಷ್ಟಗಳು ಬರುತ್ತವೆ ಹೋಗುತ್ತವೆ, ಆದರೆ ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಾರದು. ಈ ವರ್ಷ ನೀವು ಗೆಲ್ಲಲೇಬೇಕು. ಗೆದ್ದೇ ಗೆಲ್ಲುತ್ತೀರಿ. ಶುಭವಾಗಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ತಪ್ಪದೇ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಂತ ಬರೆಯೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.